ನಿನ್ನೆ ಪ್ರತಿಭಟನೆ ವೇಳೆ ಗಲಾಟೆ ಆಯಿತು, ಬ್ಯಾನರ್ಗಳನ್ನ ಹರಿದು ಆಕ್ರೋಶ ವ್ಯಕ್ತಪಡಿಸಲಾಯಿತು. ಸೊ ನಿನ್ನೆ ರಾತ್ರಿ ಕರವೇ ಅಧ್ಯಕ್ಷ ನಾರಾಯಣ ಗೌಡ್ರನ್ನ ಅರೆಸ್ಟ್ ಮಾಡಲಾಗಿದೆ. ರಾತ್ರಿ ಅರೆಸ್ಟ್ ಮಾಡಿ ತಡರಾತ್ರಿ ಜಡ್ಜ್ ಮುಂದೆ ನಾರಾಯಣ ಗೌಡ ಅವರನ್ನ ಹಾಜರುಪಡಿಸಿದ್ದಾರೆ. 14 ದಿನ ನಾರಾಯಣ ಗೌಡ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸದ್ಯ ನಾರಾಯಣ ಗೌಡ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಕನ್ನಡ ನಾಮಫಲಕಗಳಿಲ್ಲ ಅಂತ ಎಲ್ಲೆಲ್ಲಿ ಕಾಣುತ್ತೆ ಅದನ್ನ ಅರ್ಧ ಹಾಕ್ತೀವಿ, ಕಿತ್ತು ಹಾಕ್ತೀವಿ ಅಂತ ಹೇಳಿ ಪ್ರತಿಭಟನೆ ಮಾಡೋದಕ್ಕೆ ನಿನ್ನೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ನಾರಾಯಣ ಗೌಡರ ನೇತೃತ್ವದಲ್ಲಿ ರಸ್ತೆಗಿಳಿದ್ರು ಬೆಂಗಳೂರಲ್ಲಿ. ಅದಾದ್ಮೇಲೆ ಅದು ಕೇವಲ ಪ್ರತಿಭಟನೆಯಾಗಿ ಉಳಿಲಿಲ್ಲ, ಎಲ್ಲಂದ್ರಲ್ಲಿ ನುಗ್ಗಿದ್ರು. ಹಲವು ಕಡೆ ದಾಂಧಲೆಗಳಾಯಿತು. ಪೊಲೀಸರು ಅದನ್ನ ತಡೆಯೋದ್ರಲ್ಲಿ ಸಂಪೂರ್ಣ ವಿಫಲರಾದ್ರು. ತಡರಾತ್ರಿವರೆಗೂ ಕೂಡ ನಡೀತು. ಇದೆಲ್ಲವೂ ಕೂಡ ಪ್ರತಿಭಟಿಸಿದ್ದಿದ್ರೆ ಆಯ್ತು. ಅಂದ್ರೆ ಸರ್ಕಾರ ಕೂಡ, ಮುಖ್ಯಮಂತ್ರಿಗಳು ಆ ಬಗ್ಗೆ ಮಾತಾಡಿದ್ರು, ಎಚ್ಚರಿಕೆ ಕೊಟ್ಟಿದ್ರು. ಅಂದ್ರೆ ಫೆಬ್ರವರಿವರೆಗೂ ಕಾಲಾವಕಾಶ, 60% ಕಡ್ಡಾಯವಾಗಿ ನಾಮಫಲಕದಲ್ಲಿ ಕನ್ನಡ ಇರಬೇಕು ಅನ್ನೋದೆಲ್ಲ ಹೇಳಿದ್ರು. ಅದೆಲ್ಲದರ ಮಧ್ಯೆ ನಿನ್ನೆ ಇದ್ದಕ್ಕಿದ್ದ ಹಾಗೆ ರಸ್ತೆಗಿಳಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ನಾರಾಯಣ ಗೌಡರ ನೇತೃತ್ವದಲ್ಲಿ. ಪ್ರತಿಭಟನೆಯ ಸ್ವರೂಪ ಹೆಂಗಿತ್ತು ಅಂದ್ರೆ ಪೊಲೀಸರಿಗೆ ಮಾಹಿತಿನೇ ಇರಲಿಲ್ಲ ಅನ್ಸುತ್ತೆ. ಈ ಪ್ರತಿಭಟನೆ ಈ ಸ್ವರೂಪ ಪಡ್ಕೊಳ್ಬಹುದು ಅಥವಾ ಇಷ್ಟೆಲ್ಲ ದಾಂಧಲೆ ಆಗಬಹುದು ಅನ್ನೋ ಒಂದು ಕ್ಲೂ ಕೂಡ ಇರಲಿಲ್ವೇನೋ ಮೇ ಬಿ. ಹಾಗಾಗಿ ಯಾವುದನ್ನು ಅವ್ರ ಕೈಯಲ್ಲಿ ತಡೆಯೋದಕ್ಕಾಗಲಿಲ್ಲ. ಒಂದು ರೀತಿ ಮೂಕ ಪ್ರೇಕ್ಷಕರ ಥರ ಆಗ್ಬಿಟ್ರು. ನಾಮಫಲಕಗಳನ್ನು ಕಿತ್ತು ಬಿಸಾಕೋದಕ್ಕೆ ಕಾರ್ಯಕರ್ತರು ಮುಂದಾದರು. ಮತ್ತೊಂದು ಕಡೆ ಕೇವಲ ಇದು ಬೆಂಗಳೂರಿಗೆ ಅಷ್ಟೇ ಸೀಮಿತ ಅಲ್ಲ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಇದೇ ರೀತಿ ಹೋರಾಟ ಮಾಡ್ತೀವಿ ಅನ್ನೋಂಥ ಹೇಳಿಕೆಗಳನ್ನು ಮತ್ತೊಂದು ಕಡೆ ನಾರಾಯಣಗೌಡರು ಕೊಟ್ಟರು. ಆ ಸಂದರ್ಭದಲ್ಲೇ ಅವರನ್ನು ಬಂಧಿಸೋ ಪ್ರಯತ್ನ ಮಾಡಿದ್ರಾದರೂ ಕೂಡ ಪೊಲೀಸರು ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಬಸ್ ಮೂಲಕ ಅವ್ರನ್ನ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ರೆ ಬಸ್ನ ಚಕ್ರದ ಗಾಳಿ ಬಿಡೋ ಕೆಲಸ ಮಾಡ್ತಾ ಇದ್ರು ಕಾರ್ಯಕರ್ತರು. ಸೊ ಯಾವುದೇ ರೀತಿಯಾದಂಥ ಬಂದೋಬಸ್ತನ್ನು ಯಶಸ್ವಿಯಾಗಿ ನಿಯೋಜನೆ ಮಾಡಿಕೊಳ್ಳುವಲ್ಲಿ ಪೊಲೀಸ್ ಇಲಾಖೆಗೂ ಕೂಡ ಸಾಧ್ಯವಾಗಲಿಲ್ಲ. ಅದು ಕೂಡ ಪ್ರಶ್ನೆಗಳಿದೆ. ಇಂಟೆಲಿಜೆನ್ಸ್ ಮಾಹಿತಿ ಇರಲಿಲ್ವಾ ಪ್ರತಿಭಟನೆ ಈ ಸ್ವರೂಪಕ್ಕೆ ಹೋಗುತ್ತೆ ಅನ್ನೋದು? ಪೊಲೀಸರು ವಿಫಲರಾಗಿದ್ದಾರೆ ಅನ್ನೋದು. ಈ ಎಲ್ಲದರ ನಡುವೆ ಕನ್ನಡ ನಾಮಫಲಕಗಳೇ ಕಡ್ಡಾಯವಾಗಿರಬೇಕು ಅಂತ ಹೇಳಿ ಈ ಪ್ರತಿಭಟನೆಯನ್ನ ಮಾಡಿದ್ದದ್ದು. ಇದಕ್ಕೆ ಮುಂಚೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದಾದ್ಮೇಲೆ ನಿನ್ನೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ರಸ್ತೆಗಿಳಿದಿದ್ದು. ಸೊ ಇಡೀ ಬೆಂಗಳೂರಲ್ಲಿ ಅವ್ರು ನಿಗದಿಪಡಿಸ್ಕೊಂಡಿದ್ದಂಥದ್ದು ಒಂದು ಮೆಜೆಸ್ಟಿಕ್ನ ಸಮೀಪ ಸಂಗೊಳ್ಳಿ ರಾಯಣ್ಣ ರಸ್ತೆ, ಮತ್ತೊಂದು ಏರ್ಪೋರ್ಟ್ನ ಸಮೀಪ. ಎಲ್ಲೆಲ್ಲಿ ಇವರೆಲ್ಲ ರಸ್ತೆಗಿಳಿದಿದ್ರು ಅಲ್ಲೆಲ್ಲ ಈ ರೀತಿ ದಾಂಧಲೆಗಳಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ತಡರಾತ್ರಿ ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಈಗಾಗಲೇ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾರಾ ನಾರಾಯಣ ಗೌಡ್ರು? ವಿಜಯ್, ಈಗ ಸದ್ಯ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಈಗಷ್ಟೇ HSR ಲೇಔಟ್ ನ ಮುಖಾಂತರವಾಗಿ ಪರಪ್ಪನ ಅಗ್ರಹಾರ ಜೈಲಿನತ್ತ ಈಗ ಕಾರ್ಯಕರ್ತರು, ಅಂದ್ರೆ ಯಾರೆಲ್ಲ ಬಂಧಿತರಾಗಿದ್ದಾರೆ, ಬಂಧಿತ ಕಾರ್ಯಕರ್ತರು ಕೂಡ ಈಗ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರಬಹುದು. ಮಾರ್ತಳ್ಳಿ, ಬೆಳ್ಳಂದೂರು, HSR ಲೇಔಟ್ ಹಾಗೆ ಸಿಲ್ಕ್ ಬೋರ್ಡ್ ಮಾರ್ಗವಾಗಿ ಈಗ ಸದ್ಯ ತೆರಳ್ತಾ ಇದ್ದಾರೆ. ಅಂದ್ರೆ ಬಂಧಿತ ಕಾರ್ಯಕರ್ತರು ನಾರಾಯಣಗೌಡ ಸೇರಿದಂತೆ 28 ಜನ ಬಂಧಿತ ಕರವೇ ಕಾರ್ಯಕರ್ತರೇನಿದ್ದಾರೆ ಅವರು ಈಗ BMTC ಬಸ್ನಲ್ಲಿ ಬಿಗಿ ಭದ್ರತೆಯಲ್ಲಿ ಪೊಲೀಸರು ಅವರನ್ನ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ರಾತ್ರಿ ಹೈ ಡ್ರಾಮಾವಾದ ಬಳಿಕ ಅವರನ್ನ ಅರೆಸ್ಟ್ ಮಾಡಲಾಯಿತು. ಅಂದ್ರೆ ನಾರಾಯಣಗೌಡ ಸೇರಿದಂತೆ 28 ಜನ ಕರವೇ ಕಾರ್ಯಕರ್ತರನ್ನ ಬಂಧಿಸಲಾಯಿತು. ಬಂಧಿಸಿದ ಬಳಿಕ ಅವರನ್ನ ನೇರವಾಗಿ ದೇವನಹಳ್ಳಿಯಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿ ಅಲ್ಲಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಆದೇಶವನ್ನ ನೀಡ್ತಾರೆ. ಅದಾದ ನಂತರ ಈಗ ಸದ್ಯ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಮಾರ್ಗದಲ್ಲಿ ಈಗ ತೆರಳ್ತಾ ಇದ್ದಾರೆ. ಇನ್ನು ಕೂಡ ಇನ್ನೇನು 20 ರಿಂದ 25 ನಿಮಿಷದ ಒಳಗೆ ಪರಪ್ಪನ ಅಗ್ರಹಾರ ಜೈಲನ್ನ ಎಲ್ಲಾ ಕಾರ್ಯಕರ್ತರು ಕೂಡ, ಅಂದ್ರೆ ಬಂಧಿತರಾಗಿರುವಂತಹ ಕಾರ್ಯಕರ್ತರು ಹಾಗೆ TA ನಾರಾಯಣಗೌಡರು ಕೂಡ ಈಗ ತಲುಪ್ತಾರೆ. ಪ್ರಮುಖವಾಗಿ ಅವರಿಗೆ ಏನು ನಿನ್ನೆ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು FIR ಅನ್ನ ದಾಖಲು ಮಾಡ್ತಾರೆ. ಅದರಲ್ಲಿ IPC 353 ಅಂದ್ರೆ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಮೇಲೆ ಬಲ ಪ್ರಯೋಗ ಮಾಡೋದು ಅಥವಾ ಹಲ್ಲೆಯನ್ನ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಏನು ಕೇಸನ್ನ ದಾಖಲು ಮಾಡಿದ್ರು ಅದು ನಾನ್ ಬೇಲಬಲ್ ಸೆಕ್ಷನ್ ಆಗಿರೋದ್ರಿಂದ ಈಗ ಸದ್ಯ ಆ ಒಂದು ಸೆಕ್ಷನ್ ನ ಗಂಭೀರವಾಗಿ ಪರಿಗಣಿಸಿ ಈಗ ನ್ಯಾಯಾಂಗ ಬಂಧನವನ್ನ ವಿಧಿಸಿದ್ದಾರೆ. ಈಗ ಸದ್ಯ ನ್ಯಾಯಾಂಗ ಬಂಧನವನ್ನ ವಿಧಿಸಿರೋದ್ರಿಂದ ಈಗ HSR ಲೇಔಟ್ ನಿಂದ ಸಿಲ್ಕ್ ಬೋರ್ಡ್ ಮಾರ್ಗವಾಗಿ ಪರಪ್ಪನ ಅಗ್ರಹಾರ ಜೈಲಿನತ್ತ ಬಂಧಿತ ಕಾರ್ಯಕರ್ತರು ಕೂಡ ತೆರಳ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಬಿಗಿ ಭದ್ರತೆಯಲ್ಲಿ ಸುಮಾರು 8 ಪೊಲೀಸ್ ಎಸ್ಕಾರ್ಟ್ ವೆಹಿಕಲ್ಸ್ ಗಳ
ಸಮ್ಮುಖದಲ್ಲಿ ಅಥವಾ ಅದರ ಒಂದು ಭದ್ರತೆಯಲ್ಲಿ ಈಗ ಬಿಎಂಟಿಸಿ ಬಸ್ನಲ್ಲಿ ಕಾರ್ಯಕರ್ತರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಕಾರ್ಯಕರ್ತರನ್ನ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಟಿ.ಎ. ನಾರಾಯಣಗೌಡರು ಕೂಡ ಯಾವುದೇ ಕ್ಷಣದಲ್ಲಾದ್ರೂ ಕೂಡ, ಯಾಕಂದ್ರೆ ಅವರು ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ನೇರವಾಗಿ ಅವರ ಪುತ್ರ ಭರತ್ ಅವರು ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ಹೇಳ್ತಾರೆ ಸಿಎಂ ಅವರ ನಿವಾಸಕ್ಕೆ, ಜೊತೆಗೆ ಡಿಸಿಎಂ ಅವರ ನಿವಾಸಕ್ಕೆ, ಜೊತೆಗೆ ರಾಜ್ಯದಾದ್ಯಂತ ಒಂದು ಪ್ರತಿಭಟನೆಯನ್ನ ಮಾಡಿ ಎಲ್ಲ ಒಂದ್ ಕಡೆ ಕನ್ನಡ ಕಾರ್ಯಕರ್ತರನ್ನ ಅಥವಾ ಕನ್ನಡ ಪರ ಹೋರಾಟಗಾರರನ್ನ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ಅಂತ ನೇರವಾಗಿ ಟಿ.ಎ. ನಾರಾಯಣಗೌಡರು ಹೇಳಿರೋದ್ರಿಂದ ಈ ಒಂದು ವೆಹಿಕಲ್ ಹೋಗ್ತಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಬಂದು ಪ್ರತಿಭಟನೆ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾಗಿ ಈಗ ಸದ್ಯ ಬಿಗಿ ಭದ್ರತೆಯಲ್ಲಿ ಎಸ್ಕಾರ್ಟ್ ನ ಮುಖಾಂತರವಾಗಿ ಈಗ ಕಾರ್ಯಕರ್ತರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನತ್ತ ಅಂದ್ರೆ ಆ ಒಂದು ಮಾರ್ಗದಲ್ಲಿ ಈಗಾಗಲೇ ತೇಳ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಅಂದ್ರೆ ಬೆಂಗಳೂರು ಸಿಟಿಯ ಒಳಗಡೆ ಬಂದ್ರೆ ಎಲ್ಲ ಒಂದ್ ಕಡೆ ಕಾರ್ಯಕರ್ತರು ಕೂಡ ಜಾಸ್ತಿ ಜನ ಇರ್ತಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನೆಯ ಬಿಸಿ ಅಥವಾ ಅಲ್ಲಿ ಬಂಧಿತ ಕಾರ್ಯಕರ್ತರಲ್ಲಿ ಯಾರಾದ್ರೂ ಅಲ್ಲಿ ಎಸ್ಕೇಪ್ ಆದ್ರೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಹಾಗಾಗಿ ಈಗ ಸದ್ಯ ಬಂಧಿತರನ್ನ ಬೇರೆ ಔಟರ್ ರಿಂಗ್ ರೋಡ್ ಮುಖಾಂತರವಾಗಿ ಅವರನ್ನ ಬಿಗಿ ಭದ್ರತೆಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಬಿಗಿ ಭದ್ರತೆಯಲ್ಲಿ ಅವರನ್ನ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆದರೆ ಎಸ್ಕಾರ್ಟ್ ವೆಹಿಕಲ್ ಗಳು ಕೂಡ ಹೆಚ್ಚಾಗಿದ್ದಾವೆ. ಪೊಲೀಸರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ನಿನ್ನೆ ಕೂಡ ಪ್ರತಿಭಟನೆಗೆ ಯಾವುದೇ ರೀತಿಯ ಅನುಮತಿಯನ್ನ ಪಡೆಯದೆ ಸಾಕಷ್ಟು ದಾಂಧಲೆಯನ್ನ ಕರವೇ ಕಾರ್ಯಕರ್ತರು ಕೂಡ ಮಾಡಿದ್ರು. ಹಾಗಾಗಿ ಇವತ್ತು ಆ ರೀತಿಯ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಸಾಕಷ್ಟು ಎಸ್ಕಾರ್ಟ್ ವೆಹಿಕಲ್ ನೊಂದಿಗೆ ಪರಪ್ಪನ ಅಗ್ರಹಾರ ಜೈಲಿನತ್ತ ಬಂಧಿತ ಕರವೇ ಕಾರ್ಯಕರ್ತರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅದು ಟಿ.ಎ. ನಾರಾಯಣಗೌಡರಾಗಿರ್ಬೋದು ಅಥವಾ ಅವರ ಬೆಂಬಲಿಗರಾಗಿರ್ಬೋದು, ಎಲ್ಲರನ್ನೂ ಕೂಡ ಕರೆದುಕೊಂಡು ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಅಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಅವರನ್ನ ಹಾಜರುಪಡಿಸುವಂತ ಕೆಲಸವನ್ನ ಅಥವಾ ಒಳಗೆ ಬಿಟ್ಟು ಬರುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡಲಿದ್ದಾರೆ. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.